ಹಲೋ ಫ್ರೆಂಡ್ಸ್, ಹೊಸ ವಿಡಿಯೋಗೆ ಸುಸ್ವಾಗತ ಅಂತ ಹೇಳ್ತಾ ಇವಾಗ ಅಷ್ಟೇ ತಮ್ಮನೇಲಿ ನೋಡಿದ್ರೆ ಗೊತ್ತಾಗ್ತಿದ್ರಲ್ಲಿ ಯಾವ್ರ ಬಗ್ಗೆ ಮಾತಾಡೋದು ಬಂದಿದ್ದೀನಿ ಅಂತ ಅಂದು. ಇವತ್ತು ಬಂತಂದ್ರೆ ಬಿಗ್ ಬಾಸ್ ಕಡೆಯಿಂದ ಎರಡನೇ ಪ್ರೋಮೋ ಅಪ್ಡೇಟ್ ಆಗಿದೆ ಅಂತ ಹೇಳ್ಬೋದು. ಸಂಡೇ ಸ್ಪೆಷಲ್ ಭಾಷಾ ಸುದೀಪ್ ಸರ್ ಎಪಿಸೋಡ್ ನ ಎರಡನೇ ಎಪಿಸೋಡ್ ಬಗ್ಗೆ ಮಾತಾಡ್ತಾ ಹೋಗೋಣ. ಇದರಲ್ಲಿ ಯಾವ ರೀತಿ ಟಾಪಿಕ್ ಇದೆ ಅಂತ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದು ಬಂತಂದ್ರೆ ಇನ್ನ ಅಫಿಷಿಯಲ್ ಪೇಜ್ ಅಲ್ಲಿ ಯಾವುದೇ ರೀತಿ ಪ್ರೋಮೋ ಅಪ್ಡೇಟ್ ಆಗಿಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರೋಮೋ ಮೊದಲೇ ಯಾವಾಗ ಮುಂಚೆನೆ ಅಪ್ಡೇಟ್ ಆಗತ್ತೆ ಅಂತ ಹೇಳ್ಬೋದು. ಇದರಲ್ಲಿ ಅದೇ ಹೇಳ್ದಂಗೆ ಈ ವಾರದ ಮತ್ತು ಸಂಡೇ ಸ್ಪೆಷಲ್ ಅಂತಂದ್ರೆ ಇದರಲ್ಲಿ ಫನ್ ಟಾಸ್ಕ್ ಇರುತ್ತೆ. ಮತ್ತೆ ಮುಂದೆ ಏನಾದ್ರು ಡಿಫ್ರೆಂಟ್ ಆಗಿ ಏನಾದ್ರು ತಗೊಂಡ್ಬರ್ಬೋದು ಅನ್ಸುತ್ತೆ. ಇದರಲ್ಲಿ ಫನ್ ಟಾಸ್ಕ್ ನೋಡಿದ್ರೆ ಬೆಳಿಗ್ಗೆ ಮೊದಲನೇ ಪ್ರೋಮೋದಲ್ಲೆಲ್ಲ ಹೇಳಿದ್ರಲ್ಲ, ಮೊದಲೇ ಪ್ರೋಮೋದಲ್ಲಿ ಹೇಳ್ದಂಗೆ ಏನಂದ್ರೆ ಇಬ್ರು ವ್ಯಕ್ತಿಗಳನ್ನ ಕರ್ಕೊಂಡ್ ಬಂದಿರ್ತಾರೆ, ಸ್ಪರ್ಧಿಗಳನ್ನ ಕರ್ಕೊಂಡ್ಬಂದು ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಅವ್ರ ಮುಂದ್ಗಡೆ ಪ್ಲೇಟ್ ಇಟ್ಬಿಟ್ಟು ಏನೋ ಟೇಸ್ಟ್ ಮಾಡಕಂತ ಹೇಳ್ತಾರಲ್ಲ, ಆ ಟಾಸ್ಕ್ ಮಾತ್ರ ತುಂಬಾ ಫನ್ ಇತ್ತು ಅಂತ ಹೇಳ್ಬೋದು. ಅದು ಬಂತಂದ್ರೆ ಸಂಡೇ ಅಂದ್ರೆ ಬಂದ್ರೆ ಎಲಿಮಿನೇಷನ್ ಅಂತ ಪಕ್ಕ ಇರುತ್ತೆ. ಈ ವಾರದಲ್ಲಿ ಯಾರು ಎಲಿಮಿನೇಷನ್ ಆಗ್ತಾರ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದೀನಿ. ಮತ್ತು ಈ ವಾರ ಬಂತಂದ್ರೆ ಸ್ಪರ್ಧಿಗಳ ಬಗ್ಗೆ ಯಾವ ರೀತಿ ಬೆಂಕಿ ಹತ್ತುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದರಲ್ಲಿ ಯಾರು ಇರ್ತಾರೆ ಅಂತಂದು ಈ ವಾರ ಬಂತಂದ್ರೆ ಇದರಲ್ಲಿ ಬಿಗ್ ಬಾಸ್ ಕಡೆಯಿಂದ ಇನ್ನೊಂದು ಟಾಸ್ಕ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇದರಲ್ಲಿ ಯಾವ ರೀತಿ ಟಾಸ್ಕ್ ಅಂತಂದ್ರೆ ಬಿಗ್ ಬಾಸ್ ಮನೆಯವರು ಏನಂತ ಪ್ರತಿ ಸ್ಪರ್ಧಿಗಳ ತಲೆ ಮೇಲೆ ಬಲೂನ್ ಇಟ್ಟಿರ್ತಾರೆ. ಅವರು ಯಾವ ರೀತಿ ಭ್ರಮೆಯಲ್ಲಿ ಬದುಕ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಬಿಟ್ಟು ಅದನ್ನ ಬಲೂನ್ ಹೊಡೆದ್ಬಿಟ್ಟು ಸೂಕ್ತ ಕಾರಣದಿಂದ ಕೊಟ್ಬಿಟ್ಟು ಅವ್ರಿಗೆ ತಲೆ ಬಲೂನ್ ಹೊಡಿಬೇಕಂತಂದು ಹೇಳ್ಬೇಕಂತ ಟಾಸ್ಕ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇದರಲ್ಲಿ ಈ ಟಾಸ್ಕ್ ಬಂತು ಅಂದ್ರೆ ಕೆಲವೊಬ್ರು ಪರ್ಸನಲ್ ಆಗಿ ಟಾರ್ಗೆಟ್ ಮಾಡಬಹುದು ಅಂತ ಅನ್ಸುತ್ತೆ. ಇದರಲ್ಲಿ ಯಾವ ರೀತಿ ಇದ್ರ ಬಗ್ಗೆ ಅವ್ರಿಗೆ ಬೆಂಕಿ ಹತ್ತುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮತ್ತೆ ಈ ಟಾಸ್ಕ್ ಬಂತಂದ್ರೆ ಅದ್ರಲ್ಲಿ ಅವರು ಭ್ರಮೆಯಲ್ಲಿ ಬದುಕ್ತಾ ಇದಾರೆ, ಅದ್ರ ಬಗ್ಗೆ ಇವರು ಸ್ವಲ್ಪ ಎಚ್ಚರಿಕೆ ಕೊಡ್ಬೇಕಂತ ತರ ಟಾಸ್ಕ್ ಅಲ್ಲಿ ಹೇಳ್ತಿದ್ದಾರೆ ಅಂತ ಅನ್ಸುತ್ತೆ. ಇದರಲ್ಲಿ ಯಾವ ರೀತಿ ಅಂದ್ರೆ ಅವರು ಭ್ರಮೆಯಲ್ಲಿ ಬದುಕೋದ್ಬಿಟ್ಟು ಮುಂದೆ ಒಂದ್ ಸ್ವಲ್ಪ ಚೆನ್ನಾಗಿ ಬುದ್ಧಾಗಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ಬೆಂಕಿ ಹತ್ತಬಹುದು ಅನ್ಸುತ್ತೆ ಇದ್ರ ಬಗ್ಗೆ. ಮತ್ತು ಹಾಗೆ ಬಂದು ಇದರಲ್ಲಿ ಯಾರು ಭ್ರಮೆಯಲ್ಲಿ ಬದುಕ್ತಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮತ್ತೆ ಇನ್ನು ಕೆಲವೊಬ್ಬರ ಹತ್ರ ಎಷ್ಟೆಷ್ಟು ಬಲೂನ್ಗಳು ಉಳಿದಿವೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮತ್ತೆ ಇನ್ ಕೆಲವೊಬ್ರು ಯಾವ ರೀಸನ್ ತಗೊಂಡ್ರ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾರೋ ಹೊಸಬ್ರು ನನ್ನ ಚಾನಲ್ ನೋಡ್ತಾರೆ ತಪ್ಪಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾನು ಹಾಕೋ ಯಾವುದೇ ಲೈವ್ ಅಪ್ಡೇಟ್ ಬಗ್ಗೆ ಅಥವಾ ಯಾವ್ದಾದ್ರು ವಿಡಿಯೋಗಳ ಬಗ್ಗೆ ಲೈವ್ ಅಪ್ಡೇಟ್ ಬರುತ್ತೆ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಇವತ್ತಿನ ಪ್ರೋಮೋದಲ್ಲಿ ಏನೇನು ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇವಾಗ ಅಷ್ಟೇ ಬಂತಂದ್ರೆ ಪ್ರೋಮೋ ಬಗ್ಗೆ ಮಾತಾಡೋದಾದ್ರೆ ಈ ವಾರದಲ್ಲಿ ಏನ್ ಟಾಸ್ಕ್ ಕೊಟ್ಟಿದ್ದಾರೆ ಅಂದ್ರೆ, ಕೆಲವೊಬ್ರು ತಲೆ ಮೇಲೆ ಬಲೂನ್ ಎಲ್ಲ ಕಟ್ಟಿದಾರಲ್ಲ, ಅಂದ್ರೆ ಅವ್ರು ಯಾವ ರೀತಿ ಮೇಲೆ ಬದುಕ್ತಿದ್ದಾರೆ ಅದ್ರ ಬಗ್ಗೆ ಹೋಗಿ ಅವ್ರಿಗೆ ಮನಸ್ಸಿಗೆ ಬಂದ ಬಲೂನ್ ಹೊಡೆದಾಕ್ಬಿಟ್ಟು ಅದ್ರ ಬಗ್ಗೆ ಅವ್ರಿಗೆ ಸೂಕ್ತ ರೀಸನ್ ಕೊಡ್ಬೇಕು. ಮತ್ತೆ ಇದರಲ್ಲಿ ಯಾರ್ಯಾರಿಗೆ ಭ್ರಮೇಲ್ ಬದುಕ್ತಿದ್ದಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಪೂರ್ತಿ ರೀಸನ್ ಕೊಡ್ಬೇಕಂತಂದು ಇದರಲ್ಲಿ ಬಿಗ್ ಬಾಸ್ ಮನೆಯಿಂದ ಟಾಸ್ಕ್ ಕೊಟ್ಟಿದ್ರೆ ಅಂತ ಹೇಳ್ಬೋದು. ಅದೇ ರೀತಿ ಇದರಲ್ಲಿ ಯಾರ್ಯಾರು ಬಲ್ ನೋಡಿದ್ರೆ ಎಷ್ಟು ಬಲ್ ಉಳಿದಿವೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಬಂದ್ರೆ ರಘು ಸರ್ ಬರ್ತಾರೆ. ಅವರು ಯಾರು ಬಲ್ ನೋಡೋದಾಗ್ತಾರೆ ಅಂದ್ರೆ ಧ್ರುವಂತ್ ಅವ್ರ ಬಲ್ ನೋಡೋದಾಗ್ತಾರೆ ಅನ್ಸುತ್ತೆ. ಯಾಕಂದ್ರೆ ಅದರಲ್ಲಿ ಯಾವ ರೀಸನ್ ಕೊಡ್ತಾರೆ ಅಂತ ಅದ್ರ ಬಗ್ಗೆ ಎಪಿಸೋಡ್ ಎಲ್ಲ ಮಾತಾಡಕ್ ಆಗ್ಬೋದು. ಯಾಕಂದ್ರೆ ನನಗನ್ಸಿರೋ ಪ್ರಕಾರ ಏನಂದ್ರೆ ಅವರು ನಾನೇ ಬೆಸ್ಟ್ ಅನ್ನೋ ತರ ಮಾತಾಡ್ತಾರೆ ಅನ್ಸುತ್ತೆ. ಧ್ರುವಂತ್ ಅವರು ಅದೇ ಭ್ರಮೇಲಿ ಬದುಕ್ತಿದಾರೆ ಅಂತಂದು ಅದೇ ರೀಸನ್ಗೋಸ್ಕರ ಹೊಡೆದಿರಬಹುದು ಅಂತ ನನ್ನ ಅನಿಸಿಕೆ ಅನಿಸ್ತಿದೆ. ನಿಮ್ಗೆ ಏನ್ ಅನಿಸುತ್ತೆ ತಪ್ಪದೇ ಕಮೆಂಟ್ ಮಾಡಿ. ಅದ್ರ ನೆಕ್ಸ್ಟ್ ಬಂದ್ರೆ ಅಶ್ವಿನಿ ಮ್ಯಾಮ್ ಅವರು ರಜತ್ ಅವ್ರ ಬಲ್ ನೋಡೋದಾಗ್ತಾರೆ ಅನ್ಸುತ್ತೆ. ಯಾಕಂದ್ರೆ ಇವ್ರ ಮಧ್ಯೆ ಏನಾದ್ರು ಜಗಳ ನಡೆದಿತ್ತಲ್ಲ, ಅದ್ರ ಬಗ್ಗೆ ಸ್ವಲ್ಪ ಅವ್ರಿಗೆ ಮನಸ್ತಾಪ ಇರ್ಬೋದು ಅನ್ಸುತ್ತೆ. ಯಾಕಂದ್ರೆ ಅವರು ಅದೇ ನಾನೇ ಬೆಸ್ಟ್, ನನ್ ಬಿಟ್ಟು ಏನೋ ಇವ್ರ ಟಾಸ್ಕ್ ಗೊತ್ತಿಲ್ಲ ಮನೆ ಮಂದಿಗೆ, ಅದ್ರ ಬಗ್ಗೆ ಏನಾದ್ರು ಭ್ರಮೇಲ್ ಬದುಕ್ತದಾರ ಅಂತ ಅಂದಕ್ಕೋಸ್ಕರ ಅಶ್ವಿನ್ ಮ್ಯಾಮ್ ಅವರು ರಜತ್ ಅವ್ರ ಬಲ್ ನೋಡೋದಾಗ್ತಾರ ಅಂತ ಹೇಳ್ಬೋದು. ಇದರಲ್ಲಿ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಅನ್ನು ತಪ್ಪದೆ ಕಮೆಂಟ್ ಮಾಡಿ. ಅದ್ರ ನೆಕ್ಸ್ಟ್ ಬಂದ್ರೆ ರಕ್ಷಿತ್ ಅವರು ಅಶ್ವಿನ್ ಮ್ಯಾಮ್ ಬಲ್ ನೋಡೋದಾಕಿದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ರಕ್ಷಿತ್ ಅವರು ನಿನ್ನೆ ಎಪಿಸೋಡ್ ನೋಡಿದಾರಲ್ಲ, ಸ್ವಲ್ಪ ಏನೋ ಕಾವ್ಯ ಅವ್ರನ್ನ ಕೆಳಗೆ ಹಾಕ್ಬಿಟ್ಟು ಮಾತಾಡಿದ್ರ ಅಂತ ಅನ್ಸುತ್ತೆ ನನಗೆ. ಅವ್ರು ಕಾವ್ಯ ಅವ್ರ ಕೆಳಗೆ ಮಾತಾಡಿದ ಬಗ್ಗೆ ನಿಮ್ಮ ಅನಿಸಿಕೆ ಏನೋ ತಪ್ಪದೆ ಕಮೆಂಟ್ ಮಾಡಿ. ಮೋಸ್ಟ್ಲಿ ಅವ್ರನ್ನದೇ ಅಶ್ವಿನ್ ಮ್ಯಾಮ್ ನಡುವೆ ಸರಿ ಇಲ್ಲಲ್ಲ, ಅದಕ್ಕೋಸ್ಕರ ಅವ್ರನ್ನ ಏನಾದ್ರು ಒಂದ್ ಬಲ್ ನೋಡೋದಾಕ್ಬಿಟ್ಟು ಸೂಕ್ತ ರೀಸನ್ ಕೊಟ್ಟಿದಾರೋ ಇಲ್ಲ ಗೊತ್ತಿಲ್ಲ ನಂಗೆ. ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಬಂದ್ರೆ ನಮ್ ಫೇವರೇಟ್ ಎಲ್ಲರ ಅಂತ ನಿಮ್ ಫೇವರೇಟ್ ಯಾರಿದ್ರೆ ಗೊತ್ತಿಲ್ಲ. ನನ್ ಫೇವರೇಟ್ ಅಂದ್ರೆ ಗಿಲ್ಲಿ ನಟ ಅವ್ರು ಅಂತ ಹೇಳ್ಬೋದು. ಯಾಕಂದ್ರೆ ಅವರು ಫಸ್ಟ್ ಬಂದು ಹೊಡೆದ ಬಲೂನ್ ಯಾರಂದ್ರೆ ರಘು ಸರ್ ಅಂತಂದು. ಯಾಕಂದ್ರೆ ಅವರು ಭ್ರಮೆಯಲ್ಲೇ ಬದುಕ್ತಿದಾರೆ, ಅಂದ್ರೆ ಯಾವ ರೀತಿ ಭ್ರಮೇಲೆ ಅಂತ ಅನ್ನೋದ್ರ ಬಗ್ಗೆ ಸೂಕ್ತ ರೀಸನ್ ಕೊಟ್ಟರು ಅಂತ ಹೇಳ್ಬೋದು ಅನ್ಸುತ್ತೆ ಗಿಲ್ಲಿ ಅವರು. ರಘು ಸರ್ ಅಂತ ಬಂದಾಗ ಎಲ್ಲ ಈ ಗಿಲ್ಲಿ ನಟ ಅವ್ರು ಹೇಳ್ತಾರಂತೆ, ಗಿಲ್ಲಿ ನಟ ಅವ್ರು ಏನಂದ್ರೆ ಇವರು ಗಿಲ್ಲಿ ನಟ ಫ್ರೆಂಡ್ಶಿಪ್ ನಿಂದಾನೆ ಅವ್ರಿಗೆ ಏನಾದ್ರು ಎಫೆಕ್ಟ್ ಆಗ್ತಿದ್ರೆ ಅವ್ರನ್ನ ಕೆಳಗೆ ಹಾಕ್ಬಿಟ್ಟು ಮಾತಾಡ್ತಿದ್ದೀನಂತೆ, ಅದಕ್ಕೋಸ್ಕರ ಅವ್ರ ಫ್ರೆಂಡ್ಶಿಪ್ ನಿಂದ ತೊಂದರೆ ಆಗ್ತಿದೆ ಅನ್ನೋ ಭ್ರಮೆಲೆ ಬದುಕ್ತಿದಾರೆ ಅಂತ ಅದಕ್ಕೋಸ್ಕರ ಬಲ್ ನೋಡದಾಗ್ತಾರೆ ಅನ್ಸುತ್ತೆ. ಇದು ಮಾತ್ರ ನನ್ಗಂತೂ ಸಖತ್ ಇಷ್ಟ ಆಯ್ತು ಅನ್ಸುತ್ತೆ. ಯಾಕಂದ್ರೆ ಅವರು ಮಾತಾಡಿದ ರೀತಿ ಮಾತ್ರ ಚೆನ್ನಾಗಿತ್ತು ಅನ್ಸುತ್ತೆ ಗಿಲ್ಲಿ ನಟ ಅವರು. ನಿಮ್ಗೆ ಏನ್ ಅನ್ಸುತ್ತೆ ತಪ್ಪದೇ ಕಮೆಂಟ್ ಮಾಡಿ. ಮತ್ತೆ ಗಿಲ್ಲಿ ನಟ ಅವ್ರು ಮಾತಾಡಿದ ಸರಿನಾ ತಪ್ಪ ಅನ್ನೋದ್ರ ಬಗ್ಗೆನೂ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಈ ಹೊರಗಡೆ ಫ್ಯಾನ್ ಬೇಸ್ ಇದ್ರೆ ಗಿಲ್ಲಿ ನಟ ಅವ್ರಿಗೆ ಫುಲ್ ಇದೆಯಲ್ಲ, ಅದಕ್ಕೋಸ್ಕರ ರಘು ಅವ್ರಿಗೆ ಪ್ಲಸ್ ಆಗ್ತದೆ. ಅದನ್ನ ಅವ್ರು ಅರ್ಥ ಮಾಡ್ಕೊಂತಲ್ಲ. ಯಾಕಂದ್ರೆ ಇವರಿಂದಾನೇ ನಮ್ಗೆ ಫೇವರಿಸಮ್ ಆಗ್ತಾ ಅನ್ನೋ ತರ ದೂರ ಹೋಗ್ತಾರೆ ಅನ್ಸುತ್ತೆ. ಯಾಕಂದ್ರೆ ಗಿಲ್ಲಿ ನಟ ಅವ್ರಿಗೆ ಮೊದಲೆಲ್ಲ ಅಷ್ಟೊಂದು ಓಟ್ ಬೀಳ್ತಾ ಇಲ್ಲ, ಇವಾಗ ಮಾತ್ರ ಫುಲ್ ಓಟ್ ಎಲ್ಲ ನೋಡಿದ್ರೆ ಗಿಲ್ಲಿ ನಟಂಗೆ ಆಗ್ತಿದಾರೆ ಅನ್ಸುತ್ತೆ. ಯಾಕಂದ್ರೆ ಅವರೇ ಫುಲ್ ಕ್ಲಾರಿಟಿಯಾಗಿ ಆಡ್ತಿದಾರೆ ಅಂತ ಹೊರಗಡೆ ಜನಗಳೆಲ್ಲ ಮಾತಾಡ್ತಾ ಇದಾರೆ. ಮತ್ತೆ ಅದೇ ರೀತಿನೇ ಅವರು ಆಟನೂ ಅದೇ ರೀತಿ ಆಡ್ತಿದಾರೆ ಅಂತ ಹೇಳ್ಬೋದು. ಇದರಲ್ಲಿ ಗಿಲ್ಲಿ ನಟ ಮಾತ್ರ ಸೂಪರ್ ಆಗಿ ಹೇಳಿದ್ರಂತ ಈ ಮಾತ್ರ ರೀಸನ್ ಮಾತ್ರ ಇದರಲ್ಲಿ. ಮತ್ತೆ ಇನ್ನೊಂದು ಇದರಲ್ಲಿ ಗಿಲ್ಲಿ ನಟ ಅವ್ರು ಇದ್ರೆ ಅವ್ರಿಗೆ ಎಲ್ಲರಿಗೂ ಪ್ಲಸ್ ಪಾಯಿಂಟ್ ಅಂತ ಅನ್ನೋದು ಸರಿ. ಯಾಕಂದ್ರೆ ಅವರು ಯಾರ್ದಿದ್ದನ್ನು ಅಷ್ಟೊಂದು ಚೆನ್ನಾಗಿರ್ತಾರೆ. ಯಾರನ್ನೋ ಒಬ್ರು ವ್ಯಕ್ತಿಗಳನ್ನ ಅಷ್ಟೊಂದು ಹಚ್ಕೊಂಡ್ರೆ
ಅದ್ರಲ್ಲಿ ಯಾವ ರೀತಿ ಅಂತಂದ್ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ಬೋದು. ಯಾಕಂದ್ರೆ ಅವರು ಅಷ್ಟೊಂದ್ ಚೆನ್ನಾಗಿರ್ತಾರ ಅಂತ ಹೇಳ್ಬೋದು. ಅದನ್ನ ಅವರು ಮನಸ್ಸಿಗೆ ಬೇಜಾರಾಗ್ತದೆ ಅಂತ ಅನ್ಕೊಂಡ್ರೆ ಅದು ಅವ್ರಿಗೆ ಮೈನಸ್ ಆಗ್ಬೋದು. ಯಾಕೆ ಅವ್ರ ಜೊತೆ ಇಷ್ಟ ದಿನ ಇದ್ದರ ಜೊತೆಗೆ ಯಾರು ಫನ್ ಆಗಿ ಅಷ್ಟೊಂದ್ ಜನ ಚೆನ್ನಾಗಿ ಆಟ ಆಡ್ತಾರ ಅಂತಂದ್ರೆ ಗಿಲ್ಲಿ ನಟ ಅವ್ರು ಅಂತ ಹೇಳ್ಬೋದು. ಇದರಲ್ಲಿ ಅವ್ರು ಫ್ರೆಂಡ್ಶಿಪ್ ಮಾಡ್ಲೇಬೇಕಂತ ಏನಿಲ್ಲ. ಅಂದ್ರೆ ಅವರು ಒಂದು ಪ್ರಸೆಪ್ ಏನೋ ಇದಿರುತ್ತಲ್ಲ, ಒಂದು ಪರ್ಸನಲ್ ರೀಸನ್ಗೋಸ್ಕರ ಇವ್ರು ಸರ್ಕೊಂತಿದಾರ ಅಂತ ಅನ್ಸುತ್ತೆ. ಹಂಗಂತ ಅನ್ಸು ಮಾತ್ರ ಗಿಲ್ಲಿ ನಟ ಅವ್ರು ಈ ಮಾತು ಹೇಳಿದ್ ಮಾತ್ರ ತುಂಬಾ ಸಖತ್ತಾಗಿತ್ತು ಅಂತ ಅನ್ಸುತ್ತೆ. ನಿಮ್ಗೆ ಏನ್ ಅನ್ಸ್ತದೆ ಇದ್ರ ಬಗ್ಗೆ ತಪ್ಪದೆ ಕಮೆಂಟ್ ಮಾಡಿ. ಅದ್ರ ನೆಕ್ಸ್ಟ್ ಬಂದ್ರೆ ಧನು ಮತ್ತೆ ರಾಶಿಕ್ ಅವರು ಯಾವ ಹೆಸರು ತಗೊಂತಾರ ಅಂದ್ರೆ ರಕ್ಷಿತನ ಹೆಸರು ತಗೊಂತಾರ ಅಂತ ಅನ್ಸುತ್ತೆ. ಯಾಕಂದ್ರೆ ಅವರು ಭ್ರಮೆಲ್ಲ ಬದುಕ್ತಿದ್ದಾರೆ, ನಾನೇ ಬೆಸ್ಟ್ ನಾನೇ ಪರ್ಫೆಕ್ಟ್ ಅನ್ನೋ ತರ ಇದರಲ್ಲಿ ಒಪಿನಿಯನ್ ಇದಾರೆ. ಅದಕ್ಕೋಸ್ಕರ ಭ್ರಮೆ ಬಿಟ್ಟು ಹೊರಗಡೆ ಬರ್ಬೇಕಂತ ರೀಸನ್ ಕೊಡ್ತಾರ ಅಂತ ಹೇಳ್ಬೋದು ಇದರಲ್ಲಿ. ಅದ ನೆಕ್ಸ್ಟ್ ಬಂದ್ರೆ ಧ್ರುವಂತ್ ಅವರು ಕೂಡ ರಕ್ಷಿತನ ಹೆಸರು ತಗೊಂಡಿದ್ದಾರೆ. ಆಲ್ಮೋಸ್ಟ್ ಎಲ್ಲ ರಕ್ಷಿತನ ಹೆಸರು ತಗೊಂಡ್ರು ಅಂತ ಹೇಳ್ಬೋದು. ನಿನ್ನೆ ಎಪಿಸೋಡ್ ಕೂಡ ಸ್ವಲ್ಪ ಅವರು ಮಾತಾಡಿದ್ರೆ ಯಾಕೋ ರೀತಿ ನಂಗೆ ಸರಿ ಅನಿಸಲಿಲ್ಲ. ನಿಮ್ಗೆ ಏನ್ ಅನ್ಸುತ್ತೆ ತಪ್ಪದೆ ಕಮೆಂಟ್ ಮಾಡಿ. ಮತ್ತೆ ಯಾಕಂದ್ರೆ ಧ್ರುವಂತ್ ಅವ್ರು ಕೊಟ್ಟ ರೀಸನ್ ಏನಂದ್ರೆ ಅವರು ಮಾತಾಡದೆ ಸರಿ, ಅವ್ರು ಹೇಳೋದೇ ಪರ್ಫೆಕ್ಟ್ ಅನ್ನೋ ರೀತಿಯಲ್ಲಿ ವಾದ ಮಾಡ್ತಾರ ಅಂತ ಹೇಳ್ಬೋದು. ಇದರಲ್ಲಿ ಟೋಟಲ್ ಆಗಿ ಹೇಳೋದಂದ್ರೆ ಈ ಪ್ರೋಮೋದಲ್ಲಿ ಏನ್ ಹೇಳಿದಾರೆ ಅಂದ್ರೆ ಎಲ್ಲಾ ರೀತಿ ವ್ಯಾಲಿಡ್ ರೀಸನ್ ಕೊಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ. ಅದ್ರ ನೆಕ್ಸ್ಟ್ ಬಂತಂದ್ರೆ ಕಾವ್ಯ ಅವರು ಕೂಡ ರಕ್ಷಿತನ ಹೆಸರು ತಗೊಂತಾರ ಅನ್ಸುತ್ತೆ. ಇನ್ನೊಂದು ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತ ಇಲ್ದ ಅಂದ್ರೆ ಸ್ಪಾರ್ಕ್ ಇಲ್ಲ ಆತರ ಭ್ರಮೇಲ್ ಬರ್ತಾರೆ ಅಂತಂದು ಕಾವ್ಯ ರೀಸನ್ ಕೊಡ್ತಾರೆ. ಮತ್ತೆ ಅದನ್ನೊಂದು ಇನ್ನೊಂದ್ ರೀಸನ್ ಏನಂತಂದ್ರೆ ಗಿಲ್ಲಿಗೆ ಹೇಳ್ತಾ ಇದ್ರು ಅವರು ರಕ್ಷಿತ ಅವ್ರು ಏನಂದ್ರೆ ಇನ್ ಕಳಿಸ್ಬಿಟ್ಟೆ ನಾವು ಹೊರಗಡೆ ಹೋಗೋದು ಅಂತ ಅನ್ನೋದ್ ಬಗ್ಗೆ ಹೇಳ್ತಾ ಇದ್ರು. ಆದ್ರೆ ಕಾನ್ಫಿಡೆನ್ಸ್ ಇರಬೇಕು, ಆದ್ರೆ ಓವರ್ ಕಾನ್ಫಿಡೆಂಟ್ ಇರಬಾರ್ದು ಅಂತಂದು ಕಾವ್ಯ ಅವರು ಪರ್ಫೆಕ್ಟ್ ರೀಸನ್ ಕೊಟ್ರು ಅಂತ ಹೇಳ್ಬೋದು ಅನ್ಸುತ್ತೆ. ಯಾಕಂದ್ರೆ ಅವರು ಮಾತಾಡೋ ರೀತಿನೇ ಆತರ ಇದ್ದು. ಸೊ ಎಲ್ಲರೂ ಈ ಪ್ರೋಮೋದ ಏನಂತ ತಿಳಿಸೋದಂದ್ರೆ ಈ ಪ್ರೋಮೋದಲ್ಲಿ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಎಲ್ಲರೂ ಸೂಕ್ತವಾದ ಕಾರಣ ಕೊಟ್ಟಿದ್ರು ಅಂತ ಅನ್ಸುತ್ತೆ. ನಿಮ್ಗೆ ಏನ್ ಅನ್ಸುತ್ತೆ ತಪ್ಪದೇ ಕಮೆಂಟ್ ಮಾಡಿ. ಯಾರು ಹೊಸಬ್ರು ಒಂದು ಚಾನಲ್ ನೋಡಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಫ್ರೆಂಡ್ಸ್ ಗಳು ಶೇರ್ ಮಾಡಿ ಅಂತ ಹೇಳ್ತಾ, ಲವ್ ಯು ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಪ್ರೋಮೋ ಇದಾಗಿತ್ತು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವ.